ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 2 ಮಾರ್ಚ್ 2026 ವಿಷಯ ಗಣಿತ ತರಗತಿ 5ನೇ ತರಗತಿ. ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ. ರೋಮನ್ ಸಂಖ್ಯೆ 1 ರಿಂದ 12ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ. 1ನೇ ಪ್ರಶ್ನೆ, ಯಾವುದಾದರೂ ಒಂದು ಸಂಖ್ಯೆ ಮತ್ತು 0ಯ ಗುಣಲಬ್ಧವು ಯಾವಾಗಲೂ ಡ್ಯಾಶ್ ಆಗಿರುತ್ತದೆ? ಉತ್ತರ ಆಪ್ಷನ್ ಬಿ 0. ಎರಡನೇ ಪ್ರಶ್ನೆ, ಬುಟ್ಟಿಯಲ್ಲಿ 5791 ಹಣ್ಣುಗಳಿವೆ. 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಡ್ಯಾಶ್ ಆಗುತ್ತದೆ? ಉತ್ತರ ಆಪ್ಷನ್ ಸಿ 6000. ಮೂರನೇ ಪ್ರಶ್ನೆ, ಪಕ್ಕದ ಚಿತ್ರದಲ್ಲಿ ಛಾಯೀಕೃತ ಭಾಗವು ಸೂಚಿಸುವ ದಶಮಾಂಶ ಭಿನ್ನರಾಶಿ? ಉತ್ತರ ಆಪ್ಷನ್ ಎ 0.7. ನಾಲ್ಕನೇ ಪ್ರಶ್ನೆ, ಸಂಖ್ಯೆ 6.45ರಲ್ಲಿ ಪೂರ್ಣಾಂಕ ಭಾಗ ಯಾವುದು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 6. ಐದನೇ ಪ್ರಶ್ನೆ, ಒಂದು ಪೆನ್ನಿನ ಬೆಲೆ 6 ರೂಪಾಯಿ ಆದರೆ 1 ಡಜನ್ ಪೆನ್ನಿನ ಬೆಲೆ ಡ್ಯಾಶ್? ಉತ್ತರ ಆಪ್ಷನ್ ಬಿ 72 ರೂಪಾಯಿ. ಆರನೇ ಪ್ರಶ್ನೆ, ವಸ್ತುಗಳ ತೂಕವನ್ನು ನಿಖರವಾಗಿ ಅಳೆಯಲು ಇರುವ ಆದರ್ಶಮಾನ? ಉತ್ತರ ಆಪ್ಷನ್ ಎ ಗ್ರಾಮ್. ನೆಕ್ಸ್ಟ್ 7ನೇ ಪ್ರಶ್ನೆ, ಸಮಯ 23:25. ಇದನ್ನು 12ರಂತೆ ಗಡಿಯಾರಕ್ಕೆ ಪರಿವರ್ತಿಸಿ ಬರೆದಾಗ? ಉತ್ತರ ಆಪ್ಷನ್ ಡಿ 11:25 PM. 8ನೇ ಪ್ರಶ್ನೆ, ದತ್ತ ಆಕೃತಿಗಳಲ್ಲಿ ಸಮಮಿತಿಯನ್ನು ಹೊಂದಿರುವ ಆಕೃತಿ? ಉತ್ತರ ಆಪ್ಷನ್ ಸಿ ಚಿಟ್ಟೆ. 9ನೇ ಪ್ರಶ್ನೆ, ಶಂಕುವಿನಲ್ಲಿರುವ ವೃತ್ತಾಕಾರದ ಮುಖಗಳ ಸಂಖ್ಯೆ? ಉತ್ತರ ಆಪ್ಷನ್ ಡಿ 1. 10ನೇ ಪ್ರಶ್ನೆ, 1ರಿಂದ ಪ್ರಾರಂಭವಾಗಿ ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಡ್ಯಾಶ್ ಸಂಖ್ಯೆ ಬರುತ್ತದೆ? ಉತ್ತರ ಆಪ್ಷನ್ ಎ ವರ್ಗ. 11ನೇ ಪ್ರಶ್ನೆ, ಈ ವಿನ್ಯಾಸದಲ್ಲಿ ಮುಂದಿನ ಆಕೃತಿಯಲ್ಲಿ ಇರಬೇಕಾದ ಚುಕ್ಕೆಗಳ ಸಂಖ್ಯೆ? ಉತ್ತರ ಆಪ್ಷನ್ ಸಿ 15 ಚುಕ್ಕೆಗಳು. 12ನೇ ಪ್ರಶ್ನೆ, ಗುಣಾಕಾರದ ವಿರುದ್ಧ ಕ್ರಿಯೆಯೇ ಡ್ಯಾಶ್? ಉತ್ತರ ಆಪ್ಷನ್ ಸಿ ಸಂಕಲನ. ಮೇನ್ ಕ್ವೆಶ್ಚನ್ ನಂಬರ್ 2, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ. 13ನೇ ಪ್ರಶ್ನೆ, ಒಂದು ಶಾಲೆಯು 28 ಕೊಠಡಿಗಳನ್ನು ಹೊಂದಿದೆ. ಪ್ರತಿ ಕೊಠಡಿಯಲ್ಲಿ 32 ವಿದ್ಯಾರ್ಥಿಗಳಿದ್ದಾರೆ. ಹಾಗಾದರೆ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಉತ್ತರ 28 ಗುಣಾಕಾರ 32. 28 32 896. ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 896. 14ನೇ ಪ್ರಶ್ನೆ, 3647 9ರಿಂದ ಭಾಗಿಸಿ ನಿನ್ನ ಉತ್ತರವನ್ನು ತಾಳೆ ನೋಡು. ಉತ್ತರವನ್ನು ನೋಡೋದಾದರೆ 9ರಿಂದ 3647 ಭಾಗಿಸಿದಾಗ ಉತ್ತರ 45 ಬರುತ್ತೆ. ಇದರ ಒಂದೊಂದೇ ಹಂತಗಳನ್ನು ನೋಡಿ. ಇದನ್ನು ತಾಳೆ ನೋಡೋದಾದರೆ ಭಾಜ್ಯ ಭಾಜಕ ಇಂಟು ಭಾಗಲಬ್ಧ ಜೊತೆಗೆ ಪ್ಲಸ್ ಶೇಷ. 3647 9 ಗುಣಾಕಾರ 405 ಪ್ಲಸ್ 2 ಶೇಷ ಉಳಿದಿತ್ತಲ್ಲ, ಆ 2 ಶೇಷ. ಟೋಟಲು 3647 3645 ಪ್ಲಸ್ 2 3647 ಸಮಸಂಖ್ಯೆ 3647. 15ನೇ ಪ್ರಶ್ನೆ, 56256 ಪ್ಲಸ್ 24872ರ ಮೊತ್ತವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಉತ್ತರ 56,256 10,000 ಸ್ಥಾನಕ್ಕೆ ಅಂದಾಜು ಮಾಡಿದಾಗ 56,000 ಆಗುತ್ತೆ. 24,872
10,000ದ ಸ್ಥಾನಕ್ಕೆ ಅಂದಾಜಿಸಿದಾಗ ಅದು 25,000ಕ್ಕೆ ಆಗುತ್ತೆ. ಮೊತ್ತವನ್ನು 10,000ದ ಸ್ಥಾನಕ್ಕೆ ಅಂದಾಜಿಸಿದಾಗ 56,000 ಪ್ಲಸ್ 25,000 ಒಟ್ಟು 81,000 ಆಗುತ್ತೆ. 16ನೇ ಪ್ರಶ್ನೆ, ಕೆಳಗಿನವುಗಳನ್ನು ದಶಮಾಂಶ ಭಿನ್ನರಾಶಿಗಳಲ್ಲಿ ಬರೆಯಿರಿ. ಎ 75 ಪೈಸೆಗಳು, ಬಿ 10 ರೂಪಾಯಿಗಳು. ಇದರ ಉತ್ತರವನ್ನು ನೋಡೋದಾದರೆ ಎ 0.75, ಬಿ 10.00. 17ನೇ ಪ್ರಶ್ನೆ, ಸರಿತಾಳ ಹತ್ತಿರ ಇದ್ದ ಹಣ ರೂಪಾಯಿ 4,625. ಅವಳು ಅದರಲ್ಲಿ 2,475 ರೂಪಾಯಿ ಕೊಟ್ಟು ಡ್ರೆಸ್ ಖರೀದಿಸಿದರೆ ಅವಳ ಹತ್ತಿರ ಉಳಿಯುವ ಹಣ ಎಷ್ಟು? ಉತ್ತರ, ಸರಿತಾಳ ಹತ್ತಿರ ಇದ್ದ ಹಣ 4,625, ಡ್ರೆಸ್ಗಾಗಿ ಖರ್ಚು ಮಾಡಿದ ಹಣ 2,475, ಅವಳ ಹತ್ತಿರ ಉಳಿಯುವ ಹಣ 2,150. 18ನೇ ಪ್ರಶ್ನೆ, ಇವುಗಳನ್ನು ಕೂಡಿ. 13 ಕಿಲೋಗ್ರಾಂ, 450 ಗ್ರಾಂ, 14 ಕಿಲೋಗ್ರಾಂ ಮತ್ತು 550 ಗ್ರಾಂ. ಇವುಗಳನ್ನು ಒಂದೊಂದೇ ಸಂಕಲನ ಕ್ರಿಯೆ ಮಾಡಿದಾಗ 13 ಕಿಗ್ರಾಂ 00 ಗ್ರಾಂ, 450 ಗ್ರಾಂ, 14 ಕಿಗ್ರಾಂ 00 ಗ್ರಾಂ, 550 ಗ್ರಾಂ, ಒಟ್ಟಾರೆಯಾಗಿ 28 ಕಿಗ್ರಾಂ 00 ಗ್ರಾಂ. 19ನೇ ಪ್ರಶ್ನೆ, ಶ್ಯಾಮನು ಬೆಳಿಗ್ಗೆ 9 ಗಂಟೆಗೆ ಕಚೇರಿಗೆ ಬರುತ್ತಾನೆ. ಕಚೇರಿಯಲ್ಲಿ 8 ಗಂಟೆಗಳ ಕಾಲ ಕೆಲಸ ಮಾಡುತ್ತಾನೆ. ಹಾಗಾದರೆ ಅವನು ಸಂಜೆ ಕಚೇರಿಯನ್ನು ಬಿಟ್ಟ ವೇಳೆ ಎಷ್ಟು? ಉತ್ತರ, ಶ್ಯಾಮನು ಕಚೇರಿಗೆ ಬಂದ ವೇಳೆ 9 ಗಂಟೆ 00 ನಿಮಿಷ, ಕೆಲಸ ಮಾಡಿದ ಅವಧಿ 8 ಗಂಟೆ 00 ನಿಮಿಷ, ಕಚೇರಿ ಬಿಟ್ಟ ಸಮಯ 17 ಗಂಟೆ 00 ನಿಮಿಷ, 12 ಗಂಟೆಯ ಗಡಿಯಾರದಲ್ಲಿ 5 PM ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, 20ನೇ ಪ್ರಶ್ನೆ, ನಿಮ್ಮ ಪರಿಸರದಲ್ಲಿ ಕಂಡುಬರುವ 4 ಸಮಮಿತಿ ಆಕೃತಿಗಳನ್ನು ಪಟ್ಟಿ ಮಾಡು. ಉತ್ತರ, ಚಿಟ್ಟೆ, ಚೆಂಡು, ನಕ್ಷತ್ರ, ಮೀನು, ಮನುಷ್ಯ. 21ನೇ ಪ್ರಶ್ನೆ, ನೀಡಿರುವ ಜಾಲಾಕೃತಿಯಿಂದ ಉಂಟಾಗುವ ಘನಾಕೃತಿಗಳ ಹೆಸರುಗಳನ್ನು ತಿಳಿಸಿ. ಉತ್ತರ, ಸಿಲಿಂಡರ್, ಎ ಸಿಲಿಂಡರ್, ಬಿ ಆಯತಘನ. 22ನೇ ಪ್ರಶ್ನೆ, ಕೆಳಗೆ ನೀಡಿರುವ ಆಕೃತಿಗಳ ಅಂಚು ಮತ್ತು ಶೃಂಗಗಳನ್ನು ಹೆಸರಿಸಿ. ಎ ಮತ್ತು ಬಿ. ಉತ್ತರವನ್ನು ನೋಡೋದಾದರೆ ಎ ಶಂಕು, ಇದರ ಅಂಚು ಇಲ್ಲ, ಶೃಂಗ 1. ಬಿ ಇದು ಘನ, ಅಂಚು 12, ಶೃಂಗ 8. ಮೇನ್ ಕ್ವಶನ್ ನಂಬರ್ 3, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ. 23ನೇ ಪ್ರಶ್ನೆ, ರಮೇಶನು ಜ್ಯೋತಿ ದಿನಸಿ ಅಂಗಡಿಯಿಂದ ದಿನಾಂಕ 12/5/25 ಕೆಳಕಂಡ ಪದಾರ್ಥಗಳನ್ನು ಕೊಳ್ಳುವನು. ಅಕ್ಕಿ ಕಿಲೋಗ್ರಾಂಗೆ ರೂಪಾಯಿ 30ರಂತೆ 4 ಕಿಲೋಗ್ರಾಂ, ಗೋಧಿ ಕಿಲೋಗ್ರಾಂಗೆ ರೂಪಾಯಿ 25ರಂತೆ 6 ಕಿಲೋಗ್ರಾಂ, ಸಕ್ಕರೆ ಕಿಲೋಗ್ರಾಂಗೆ ರೂಪಾಯಿ 45ರಂತೆ 8 ಕಿಲೋಗ್ರಾಂ, ಜೋಳ ಕಿಲೋಗ್ರಾಂಗೆ ರೂಪಾಯಿ 30ರಂತೆ 10 ಕಿಲೋಗ್ರಾಂ. ಈ ವಿವರಗಳಿಗೆ ರಶೀದಿ ರಚಿಸಿ ಮತ್ತು ಪ್ರತಿಯೊಂದು ವಸ್ತುವಿನ ಒಟ್ಟು ಬೆಲೆ ಹಾಗೂ ಎಲ್ಲ ವಸ್ತುಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ. ಇದರ ಉತ್ತರವನ್ನು ನೋಡೋದಾದರೆ ಜ್ಯೋತಿ ದಿನಸಿ ಅಂಗಡಿ ದಿನಾಂಕ ಇಲ್ಲಿ ಕೊಡಲಾಗಿದೆ. ಅನಂತರ ನಂಬರ್, ಗ್ರಾಹಕರ ಹೆಸರು, ಇದರ ಕ್ರಮ ಸಂಖ್ಯೆ, ಇವುಗಳನ್ನು ನೋಡ್ಕೊತ ಹೋಗಿ. ಅನಂತರ ಪರಿಮಾಣ ಎಷ್ಟೆಷ್ಟಿದೆ ಅಂತ ಕೊಡಲಾಗಿದೆ. ಅನಂತರ ಬೆಲೆ ಮತ್ತು ಒಟ್ಟು ಮೊತ್ತ. ಇದರ ಒಟ್ಟು ಮೊತ್ತವನ್ನು ನೋಡೋದಾದರೆ 900 ರೂಪಾಯಿಗಳು ಮಾತ್ರ. 24ನೇ ಪ್ರಶ್ನೆ, 4, 9, 16 ಮತ್ತು 25 ಈ ವರ್ಗ ಸಂಖ್ಯೆಗಳನ್ನು ಬಳಸಿ ವರ್ಗಾಕೃತಿಗಳನ್ನು ರಚಿಸಿರಿ.
ಇದರ ಉತ್ತರ 4, 9, 16, 25 ಚುಕ್ಕೆಗಳನ್ನು ಒಳಗೊಂಡಿರ್ತಕ್ಕಂಥ ವಿನ್ಯಾಸಗಳು. ಧನ್ಯವಾದಗಳು.